ಅವೇ ಹೊಸಕೋಟೆ ಬಿರಿಯಾನಿ ತಿನ್ಬೇಕು ಅನ್ಸ್ತಿದೆ, ಹೋಗಿ ಬರೋಣ. ಸಂಜು, ಈ ಟ್ರಾಫಿಕ್ ಅಲ್ಲಿ ನೀನ್ ಅಲ್ಲಿಗೆ ಹೋಗಿ ತಿನ್ಕೊಂಬರಕ್ಕೆ ಏನಿಲ್ಲಾರು ಮಿನಿಮಮ್ 3 ಅವರ್ ಬೇಕು. 1 ಅವರ್ ಟೈಮ್ ಕೊಡು, ಮನೇಲಿ ಸೂಪರ್ ಆಗಿರೋ ಬಿರಿಯಾನಿ ಮಾಡ್ಕೊಡ್ತೀನಿ. ಹಂಗಂತ್ಯಾ? ಹಂಗಾರೆ ಮಟನ್ ತರ್ತೀನಿ ತಾಳು. ನಿಮಗೆ ಪರ್ಫೆಕ್ಟ್ ಹೊಸಕೋಟೆ ಬಿರಿಯಾನಿ ಸ್ಟೈಲ್ ಬರಬೇಕಾದ್ರೆ ಒಂದು ಸಣ್ಣ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಬಿರಿಯಾನಿ, ಹೊಸಕೋಟೆ ಬಿರಿಯಾನಿ. ಹೋಟೆಲಲ್ಲಿ ಮಟನ್ ಬಿರಿಯಾನಿ ಸಖತ್ತಾಗಿರುತ್ತೆ. ಯಾಕೆ ಗೊತ್ತಾ? ಯಾವಾಗಲೂ ತುಪ್ಪ ಹಾಕ್ತಾರೆ ಮೇಲೆ, ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಬಿರಿಯಾನಿ. ಫಸ್ಟ್ ತಿನ್ಬಿಡ್ಬೇಕು, ಗಮ ತಡಿಯೋಕ್ಕಾಗ್ತದೆ. ಫುಲ್ಲು ಉದ್ರುದ್ರಾಗಿದೆ ಗುರು, ಸುಟ್ಟೋಗ್ತೈತೆ. ಫುಲ್ಲು ಫ್ಲೇವರ್ಫುಲ್ ಆಗಿದೆ ಬಿರಿಯಾನಿ ಅಂತೂ. ಫಸ್ಟ್ ಬೈಟ್ಗೆನೆ ವಾವ್ ಫೀಲಿಂಗ್ ಇರುತ್ತೆ ಮಾತ್ರ. ಮಟನ್ ಅಷ್ಟೇ ಸಖತ್ತಾಗಿ ಬೆಂದಿದೆ. ಹಿಂಗೆ ಕರ್ಗೋಗುತ್ತೆ. ಬಿರಿಯಾನಿಲೇ ಒಂದು 7-8 ಥರ ಬಿರಿಯಾನಿ ಮಾಡ್ತಾಳೆ. ಬಿಕಾಸ್ ವಿ ಆರ್ ಬಿರಿಯಾನಿ ಲವರ್ಸ್. ನಿಮ್ಗೆ ಯಾವ ಬಿರಿಯಾನಿ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ಫೇವ್ರೇಟು ಹೈದ್ರಾಬಾದಿ ಬಿರಿಯಾನಿ. ನನ್ನ ಫೇವ್ರೇಟು ಆಂಬೂರ್ ಬಿರಿಯಾನಿ. ನಮ್ಮ ವೆಜಿಟೇರಿಯನ್ಸ್ ಬೈಕೊಂತಾರೆ ಅನ್ಸುತ್ತೆ. ನಮ್ಮ ವೆಜಿಟೇರಿಯನ್ಸ್ ಇಲ್ಲಿವರೆಗೂ ಬಂದೇ ಇರಲ್ಲ. ಯಾಕಂತ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿ ಹೇಳ್ತಿರ್ತಾರೆ, DM ಮಾಡ್ತಾರೆ, ನಿಮ್ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ನೀವು ನಾನ್ ವೆಜ್ ಮಾಡಿದಾಗ ಸ್ಕಿಪ್ ಮಾಡ್ಬಿಡ್ತೀವಿ ಅಂತ. ಅವ್ರು ಸ್ಕಿಪ್ ಮಾಡಿರ್ತಾರೆ, ಸೊ ನಾವು ತಿನ್ನೋಣ ನಾನ್ ವೆಜಿಟೇರಿಯನ್ಸ್ ಆದ್ರೂ ಇಲ್ಲಿ ತನಕ ಬಂದಿದ್ರೆ ಕಮೆಂಟ್ ಮಾಡಿ. ನೀವೇ ಒಂದ್ಸಲ ಮಾಡ್ಕೊಂಡು ತಿಂದ್ರೆ ನಮ್ಮ ಇನ್ನರ್ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.